ಕೋಲಾರ ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿದೆ ಕಾಂಗ್ರೆಸ್ಗೆ. ಕಳೆದ ಬಾರಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಕಣಕ್ಕಿಳಿತಾರಂತಿತ್ತು, ನಂತರ ಅಲ್ಲಿ ಸೋಲ್ತಾರೆ ಅಂತಾಯಿತು. ಹಾಗಾಗಿ ಅಲ್ಲಿಂದ ಮತ್ತೊಮ್ಮೆ ವರ್ಣಕ್ಕೆ ಹೋದರು. ಈಗ ಒಂದು ಕಡೆ ಕೆ ಎಚ್ ಮುನಿಯಪ್ಪ, ಮತ್ತೊಂದು ಕಡೆ ರಮೇಶ್ ಕುಮಾರ್, ಇವರ ನಡುವೆ ಒಗ್ಗಟ್ಟು ಬರಲಿಲ್ಲ. ಹಾಗಾಗಿ ಗೌತಮ್ ಅವರನ್ನು ಅಲ್ಲಿ ಕ್ಯಾಂಡಿಡೇಟ್ ಮಾಡಲಾಗಿದೆ. ಇದರ ಬಗ್ಗೆ ಮಾತಾಡಿದಾಗ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಂಥ ಮಾತಿದು. ಶ್ರೀಪಾದ್ ಜೊತೆ ಮಾತನಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಮೊದಲು ಗೊಂದಲ ಇತ್ತು, ಈಗ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಕೆ ಎಚ್ ಮುನಿಯಪ್ಪ ಬರ್ತಾರೆ ಅಂತಂದರೆ ಗೊತ್ತಿಲ್ಲ ನನಗೆ, ನಾನು ಮಾತಾಡಿಲ್ಲ ಅಂತಂದರು. ಅಂದರೆ ಗೊಂದಲ ಇದೆ. ಆದರೆ ಗೌತಮ್ ಅವರನ್ನು ಕಣಕ್ಕಿಳಿಸಲಾಗಿದೆ. ಗೌತಮ್ ಮಾಜಿ ಮೇಯರ್ ವಿಜಯಕುಮಾರ್ ಅವರ ಪುತ್ರ, ಬೆಂಗಳೂರು ಮೂಲದವರು. ಈಗ ಅವರನ್ನು ಅಲ್ಲಿ ಕಣಕ್ಕಿಳಿಸಲಾಗಿದೆ. ಶತಾಯಗತಾಯಲ್ಲಿ ಗೆಲ್ಲಲೇಬೇಕನ್ನುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು JDSನಿಂದ ಅಭ್ಯರ್ಥಿಯಾಗಿದ್ದಾರೆ. ಬನ್ನಿ, ಸಿದ್ದರಾಮಯ್ಯನವರ ಎಕ್ಸ್ಕ್ಲೂಸಿವ್ ಹೇಳಿಕೆ, ಎಕ್ಸ್ಕ್ಲೂಸಿವ್ ಒಂದು ಚಿಟ್ ಚಾಟ್ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಸಿದ್ದರಾಮಯ್ಯ ಅವರು ಕೋಲಾರದಿಂದ ಮತಬೇಟೆಯನ್ನು ಆರಂಭಿಸಿದ್ದಾರೆ. ನೋಡೋಣ ಸರ್, ಕೋಲಾರದಲ್ಲಿ ಹೇಗಿದೆ ಸರ್? ಕೋಲಾರದಲ್ಲಿ ವಾತಾವರಣ ಇಲ್ಲಿ ಸಾಯಂಕಾಲ ಮಧ್ಯಾಹ್ನ ಹೇಳ್ತೀನಿ, ನೋಡಿದ ಮೇಲೆಲ್ಲೂ ಹೇಳೋದು. ಸರ್, ಕೋಲಾರದಲ್ಲಿ ಗೊಂದಲ ಇದೆ ಅಂತ ಕೋಲಾರನ ಆಯ್ಕೆ ಮಾಡ್ಕೊಂಡ್ರಿ ಅಂತ. ಯಾವ ಗೊಂದಲನೂ ಇಲ್ಲ. ಯಾರು ಹೇಳಿದವ್ರು ಗೊಂದಲ ಇದೆ ಅಂತ? ಸರ್, ಕೋಲಾರ ಆಯ್ಕೆ ಮಾಡ್ಕೊಂಡ್ರೆ ಹೂ ಟೋಲ್ಡ್ ಯು ಐಶೆ ಗೊಂದಲ ಇದೆ ಅಂತ ಹೇಳಿ. ಮುನಿಯಪ್ಪ ಅವರು ಟಿಕೆಟ್ ವಿಚಾರದ ಬಗ್ಗೆ ಗೊಂದಲ ಇತ್ತು ಅಂತಾರಲ್ಲ, ಅದು ಕೇಳಿದ್ರು. ಎಲ್ಲರೂ ಟಿಕೆಟ್ ಕೇಳ್ತಾರೆ, ಕೇಳಬೇಡಿ ಅಂತ ಹೇಳಕ್ಕಾಗತ್ತೆ. ಮುನಿಯಪ್ಪನವರು ಕೇಳಿದ್ರು, ಬೇರೆಯವರು ಕೇಳಿದ್ರು. ಅಂತಿಮವಾಗಿ ಗೌತಮ್ಗೆ ತೀರ್ಮಾನ ಮಾಡಿದ್ದೀವಿ, ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಸರ್, ಏನು ಗೊಂದಲ ಇಲ್ವಾ ಸರ್? ಈಗ ಹಾಗಿದ್ರೆ ಯಾವ ಗೊಂದಲನೂ ಇಲ್ಲ. ಮುನಿಯಪ್ಪ ಅವರು ಬರ್ತಾರ ಸರ್ ಇವತ್ತು ಸಭೆಗೆ? ಗೊತ್ತಿಲ್ಲ ನನಗೆ, ಇವಾಗ ಮಾತಾಡಿಲ್ಲ ನಾನು. ಬರ್ಬೋದು ಸರ್, ಎಲ್ಲ ಕ್ಲಿಯರ್ ಇದೆ ಸರ್. ಹಂಗಿದ್ರೆ ಗೌತಮ್ ಅವರಿಗೆ ವಾತಾವರಣ ಹೆಂಗಿದೆ ಸರ್? ಚೆನ್ನಾಗಿದೆ, ಗೆಲ್ತೀವಿ. ಸರ್, ರಾಜೀನಾಮೆ ಕೊಡೋದಕ್ಕೆ ಶಾಸಕರೆಲ್ಲ ಮುಂದಾಗಿದ್ರಲ್ಲ, ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತೀರಾ ಏನ್ ಸರ್? ಈಗ ಟಿಕೆಟ್ ಅನೌನ್ಸ್ ಎಲ್ಲರೂ ಒಟ್ಟಿಗೆ ಇದ್ದಾರಪ್ಪ. ದೇರ್ ಇಸ್ ನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಅಮಾಂಗ್ ದಿ ವರ್ಕರ್ಸ್, ಅಮಾಂಗ್ ದಿ ಲೀಡರ್ಸ್. ಸರ್, ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಶ್ರೀನಿವಾಸ್ ಮಾತಾಡಿದ್ದು ರಾಜಕೀಯವಾಗಿ ಭಾರಿ ಸೌಂಡ್ ಆಗ್ತಿದೆ, ಏನು ಯಾವ ಶ್ರೀನಿವಾಸ್? ರಾಜಕೀಯ ಬಿಜೆಪಿ ಅವರ ವಿಚಾರ ಅದು ಅಂತ ಹೇಳ್ತಾರೆ. ಅವೆಲ್ಲ ಬಿಡಪ್ಪ, ಅವೆಲ್ಲ ಏನಾಗಲ್ಲ, ಬಿಡ್ರಿ. ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಎಲ್ಲ ಗೊಂದಲ ಬಗೆಹರಿಸ್ಕೊಂಡೆ ನಾವು ಟಿಕೆಟ್ ಅನೌನ್ಸ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಇಲ್ಲಿ ಗೊಂದಲ ಇರೋದಿಲ್ಲ, 100ಕ್ಕೆ 100ರಷ್ಟು ಗೆಲ್ತೀವಿ. ಮುನಿಯಪ್ಪ ಅವರು ಕೂಡ ಬರ್ತಾರೆ, ಇಲ್ಲಿರೋರಂತರೂ ಕೆಲಸ ಮಾಡ್ತಾರೆ ಅನ್ನೋಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ, ಕೋಲಾರ. ಓಕೆ, ಇವತ್ತು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಶ್ರೀಪಾದ್ ಪಾಟೀಲ್ ಮುಖ್ಯಮಂತ್ರಿಗಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು ಮಾತಾಡಿದ್ರು ಕೂಡ. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್ ಪಾಟೀಲ್. ಶ್ರೀಪಾದ್, ಒಂದು ಕೆ ಎಚ್ ಮುನಿಯಪ್ಪ ಮತ್ತು ಇವರ ನಡುವೆನೇ ಯಾವತ್ತೂ ಕೂಡ ಸಮಸ್ಯೆ ಇದ್ದದ್ದು. ಈಗ ಅಂತಲ್ಲ, ಮೊದಲಿದ್ರು ಕೂಡ ಇವರು ಸ್ವಲ್ಪ ರಮೇಶ್ ಕುಮಾರ್ ಅವರ ಪರವಾಗಿರುವಂಥವರು ಅನ್ನೋದು ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. ಬಟ್ ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ DK ಶಿವಕುಮಾರ್ ಚೆನ್ನಾಗಿದ್ದಾರೆ ನಿಜವಾಗ್ಲೂ. ಈಗ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು? ಯಾಕಂದರೆ ನೀವೊಂದು ಮಾತನ್ನು ಕೇಳ್ತೀರಿ, ಕೆ ಎಚ್ ಮುನಿಯಪ್ಪ ಬರ್ತಾರಾ? ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾತಾಡಿಲ್ಲ ಅಂದರು. ಸೊ ಒಂದು ಅಲ್ಲಿ ಜನ, ಅಲ್ಲಿಯ ಒಂದು ವಾತಾವರಣ, ಜೊತೆಗೆ ಮುಖ್ಯಮಂತ್ರಿಗಳ ಹೇಳಿಕೆ, ಇವನ್ನೆಲ್ಲ ಗಮನಿಸಿದಾಗ ಏನು ಇನ್ಪುಟ್ಸ್ ಬರ್ತಾ ಇದೆ ನಿಮಗೆ? ಎಸ್ ಜಯಪ್ರಕಾಶ್, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸುವಂತಹ ಸಂದರ್ಭದಲ್ಲಿ ಮೊದಲು ಕೇಳಿದಂತಹ ಪ್ರಶ್ನೆ ಇದು. ಮುನಿಯಪ್ಪ ಅವರು ಇವತ್ತಿನ ಸಭೆಗೆ ಬರ್ತಾರಾ ಹೇಗೆ ಸರ್ ಅಂತ ಕೇಳಿದಾಗ ಅವರು ಒಂದು ರೀತಿ ಹಾರಿಕೆ ಉತ್ತರ ಅಂತ ಹೇಳ್ತಾರಲ್ಲ, ಆ ರೀತಿ ಹಾರಿಕೆ ಉತ್ತರವನ್ನು ಕೊಟ್ಟರು. ಅದರಲ್ಲಿ ಒಂದು ಸ್ಪಷ್ಟ ಸುಳಿವನ್ನು ಕೊಟ್ಟರು. ಮುನಿಸು ಮುಂದುವರೆದಿದೆ ಅನ್ನುವಂತಹ ಹೇಳಿಕೆಯನ್ನು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದರ ಜೊತೆಗೆ ಇಲ್ಲಿರುವಂತಹ ಕೆಲವು ಶಾಸಕರು ಏನು ಈ ರಾಜೀನಾಮೆ ಕೊಡೋದಕ್ಕಿಂತ ಪೂರ್ವದಲ್ಲಿ ಟಿಕೆಟ್ ಅನೌನ್ಸ್ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮುನಿಸಿಕೊಂಡಿದ್ರು, ಅವರನ್ನು ಕೇಳುವಂತಹ ಸಂದರ್ಭದಲ್ಲಿಯೂ ಕೂಡ ಅವರ ಒಂದು ಮಾತು ಬಹಳ ಸ್ಪಷ್ಟವಾಗಿತ್ತು. ಆ ಮುನಿಸು ಮುಂದುವರೆದಿದೆ ಅಂತ. ಕೊತ್ತೂರು ಮಂಜುನಾಥ್ ಹೇಳ್ತಾರೆ, ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಸರ್ ಅಂತ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾರು ಬರ್ತಾರೆ ಯಾರು ಬರೋದಿಲ್ಲ, ಅದರಲ್ಲೂ ಅವರ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿರುವಂತಹ ಸೀನಿಯರ್ ಕಾಂಗ್ರೆಸ್ ಲೀಡರ್ ಆಗಿರುವಂತಹ ಮುನಿಯಪ್ಪ ಅವರು ಸಭೆಗೆ ಬರ್ತಾರೋ ಇಲ್ವೋ ಅನ್ನುವಂತಹ ವಿಚಾರ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ. ಇದು ಮೇಲ್ನೋಟಕ್ಕೆ. ಆದರೆ ಒಳನೋಟದಲ್ಲಿ ವೆರಿ ವೆರಿ ಕ್ಲಿಯರ್ ಆಗಿದೆ.
ಮುನಿಸು ಮುಂದುವರೆದಿದೆ. ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಭಾರಿ ಕೋಪಗೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. CM ಸಿದ್ದರಾಮಯ್ಯ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ನಾನು ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದದ್ದು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನೋಡಬೇಕು ಅಂತ. CM ಸಿದ್ದರಾಮಯ್ಯ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ವಾ ಜಯಪ್ರಕಾಶ್, ಯಾರು ಬರ್ತಾರೆ ಯಾರು ಬರೋದಿಲ್ಲ ಅಂತ? ಆದ್ರೆ ಮಾಧ್ಯಮದ ಮುಂದೆ, ರಿಪಬ್ಲಿಕ್ ಕನ್ನಡದ ಮುಂದೆ ಮಾತಾಡುವಾಗ ಈ ರೀತಿ ಹೇಳಿಕೆ ಕೊಟ್ಟರೆ ಅದು ಬೇರೆ ರೀತಿ ಆಗುತ್ತೆ ಅಂತ ಹೇಳಿ ಅವರು ಬರ್ತಾರೆ ಅನ್ನೋ ರೀತಿಯಲ್ಲಿ ಅಥವಾ ಬರಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಒಂದಂತೂ ವೆರಿ ಕ್ಲಿಯರ್, ಕುರುಡುಮಲೆ ದೇವಸ್ಥಾನದಲ್ಲಿಯೂ ಕೂಡ ಮುನಿಯಪ್ಪ ಕಾಣಿಸ್ಕೊಳ್ಳಿಲ್ಲ, ಅವ್ರ ಮಗಳು ಕಾಣಿಸ್ಕೊಳ್ಳಿಲ್ಲ, ಜೊತೆಗೆ ಈ ಸಭೆಯಲ್ಲಿಯೂ ಕೂಡ ಅವರು ದೂರ ಉಳ್ಕೊಂಡಿದ್ದಾರೆ. ಅಲ್ಲಿಗೆ ಮುನಿಸು ಮುಂದುವರೆದಿದೆ. ಜೊತೆಗೆ ಮಂತ್ರಿ ಸುಧಾಕರ್ ಕೂಡ ಹೇಳ್ತಾ ಇದ್ದದ್ದು ಕಠಿಣವಾಗಿದೆ, ಜಯ ಅಷ್ಟೊಂದು ಸುಲಭ ಅಲ್ಲ ಅಂತ. ಅಲ್ಲಿಗೆ ಕೋಲಾರ ಇವರಿಗೆ ಕಬ್ಬಿಣದ ಕಡಲೆ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯ ಸುಳಿವನ್ನ ಕೊಟ್ಟಿರೋದು ಇಲ್ಲಿ ವೆರಿ ಕ್ಲಿಯರ್. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಯ ಸ್ಥಳೀಯ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ ರೂಪಾ ಶಶಿಧರ್, KH ಮುನಿಯಪ್ಪ ಅವರ ಮಗಳು. ಅವರು ಕೂಡ ಇವತ್ತು ಅಲ್ಲಿಗೆ ಬಂದಿಲ್ಲ. ಆಮೇಲೆ KH ಮುನಿಯಪ್ಪ ಅವರು ಕೂಡ ಬಂದಿಲ್ಲ. ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಅವರ ಹೆಸರನ್ನು ಹೊರಗಿಡಲಾಗಿದೆ. ಇವೆಲ್ಲ ಅವಾಂತರಗಳಲ್ಲಿದೆ ಕಾಂಗ್ರೆಸ್ನಲ್ಲಿ. ಸೊ ಹಾಗಾಗಿ ಮಲ್ಲೇಶ್ ಬಾಬು ಚಾನ್ಸ್ ಹೊಡಿತಾರಾ ಗೊತ್ತಿಲ್ಲ. ಯಾಕಂದರೆ BJP ಕಳೆದ ಬಾರಿ ಮುನಿಸ್ವಾಮಿ ಅವರು ಗೆದ್ದಿದ್ರು ಕೂಡ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಮುನಿಸ್ವಾಮಿ ಅವರು ಕಳೆದ ಬಾರಿ ಗೆಲ್ಲೋದಕ್ಕೆ ರಮೇಶ್ ಕುಮಾರ್ ಕಾರಣವಾಗಿದ್ದರು ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಜಗಜ್ಜಾಹಿರ. ಯಾಕಂದರೆ KH ಮುನಿಯಪ್ಪ ಅವರನ್ನು ಅವರು ಇಷ್ಟಪಡ್ತಾ ಇದ್ರು. ಈಗ ಸಿದ್ದರಾಮಯ್ಯನವರು ಬಂದಿದ್ದಾರೆ, ದರ್ಗಾಕ್ಕೆ ಭೇಟಿ ಕೊಡ್ತಾ ಇರುವಂಥ ದೃಶ್ಯ DK ಶಿವಕುಮಾರ್ ಅವ್ರದ್ದು ಗಮನಿಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಳುಬಾಗಿಲು ದರ್ಗಾಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕುರುಡುಮಲೆಗೆ ಹೋದ್ರು, ಪೂಜೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಮುಳುಬಾಗಿಲಿನ ದರ್ಗಾಕ್ಕೂ ಕೂಡ ಹೋಗಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಅಲ್ಲಿ ಹೋಗಿರೋದನ್ನು ಗಮನಿಸ್ತಾ ಇದ್ದೀರಿ. ನೂರಾರು ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ. ಆ ಮೂಲಕ ಕೋಲಾರದ ಅಖಾಡದಲ್ಲಿ ಸಿದ್ದರಾಮಯ್ಯನವರು ಇವತ್ತು ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಕೋಲಾರದ ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಓಡಾಟ. ಆ ಕಾರಣದಿಂದ ಇವತ್ತು ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೂ ಕೂಡ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ.